ಕಲಬುರಗಿ ಜಿಲ್ಲೆಯ ರೈತರ ಪರವಾಗಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ನಾವು ಬೇಡಿಕೆಯನ್ನು ಇಟ್ಕೊಂಡು ರೈತ ಸಂಘಟನೆಗೆ ನಾವು ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆ ತೊಗರಿ ಬೆಳೆ ಕಣಜ ಎಂದು ಹೆಸರನ್ನ ಮಾಡಿಕೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಎಲ್ಲವೂ ಸಹಿತ ರೊಕ್ಕಿನ ಬೆಳೆಗಳಾಗಿರುವುದರಿಂದ ಎಲ್ಲವೂ ಸಹಿತ ಇವತ್ತು ಹಾಳಾಗಿ ಹೋಗಿದೆ. ರೈತ ಬಹಳ ಕಂಗಾಲಾಗಿ ಕೂತಿದ್ದಾನೆ. ರೈತ ಸಾಲ ಸೂಲ ಮಾಡಿ ಗೊಬ್ಬರ, ಕ್ರಿಮಿನಾಶಕ, ಬೀಜ ಎಲ್ಲ ಬಿತ್ತಿ ಇವತ್ತಿನ ದಿನ ಸಾಲದ ಬಾಧೆಯಿಂದ ಆತ್ಮಹತ್ಯೆಗೂ ಸಹಿತ ಶರಣಾಗ್ತಾ ಇದ್ದಾನೆ. ಸರ್ಕಾರ ಇದನ್ನು ಮನಗೊಳ್ಳಬೇಕು. ಹಾಗೆಯೇ ಮತ್ತು ಸಮೀಕ್ಷೆ ನಿಜವಾಗಿಯೂ ಸಹಿತ ಹೊಲಗದ್ದೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿ ತಕ್ಕ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು. ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಕೊಡಬೇಕು. ಹಾಳಾದಂಥ ಬೆಳೆಗಳಿಗೆ ಪರಿಹಾರ ಧನವನ್ನು ಕೊಡಬೇಕು. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು. ನಾವೊಂದು ಹೇಳ್ತೀವಿ, ರೈತ ಆತ್ಮಹತ್ಯೆ ಆದ ಮೇಲೇ ಕೊಡ್ತಕ್ಕಂಥ ಪರಿಹಾರವನ್ನು ರೈತ ಇದ್ದಾಗ ಕೊಟ್ಟರೆ ರೈತ ಒಂದು ಚೇತನದಿಂದ ಬದುಕನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರೈತರು ಇರುವುದರಲ್ಲಿನೇ ಅವರ ಬೆಳೆ ಹಾನಿಗಳನ್ನು ಸಮೀಕ್ಷೆ ಮಾಡಿ ಅವರಿಗೆ ಪರಿಹಾರ ಘೋಷಿಸಿದೆ. ಆದರೆ ಇವತ್ತಿನ ದಿನ ರೈತ ಆತ್ಮಹತ್ಯೆಯನ್ನು ಆಗುವುದು ತಡಿತಕ್ಕಂಥ ಕೆಲಸ ಸರ್ಕಾರ ಮಾಡ್ತದಂತ ನಮ್ಮ ಅನಿಸಿಕೆ. ಹಾಗಾಗಿ ಸರ್ಕಾರ ರೈತರು ಜೀವಂತ ಇದ್ದಾಗ ಅವರ ಬೆಳೆಗಳನ್ನು ಹಾನಿಯಾಗಿರುವುದನ್ನು ಮನಗಂಡು ಸಮೀಕ್ಷೆ ಮಾಡಿ ಅವರಿಗೆ ತಕ್ಕ ಒಂದು ಸೂಕ್ತ ಪರಿಹಾರವನ್ನು ಕೊಟ್ಟು ಅವರಿಗೆ ನಮ್ಮ ರೈತರಿಗೆ ಒಂದು ಪ್ರೋತ್ಸಾಹನ ಕೊಡಬೇಕಂತಕ್ಕಂಥದ್ದು ನಮ್ಮ ಅನಿಸಿಕೆ. ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹೋದ ವರ್ಷ ಬೆಳೆ ಹಾನಿಯಿಂದ ತತ್ತರಿಸಿ ಬೆಳೆ ನೆಟೆ ಹಾಯ್ದು ತೊಗರಿಗೆ ತಕ್ಕ ಬೆಲೆ ಸಿಗಲಾರದೆ ಇವತ್ತಿನ ತನಕ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ತೊಗರಿ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ರೈತ ಸಾಲ ಮಾಡಿ ಇವತ್ತು ಭಾಳ ನೆಲಕಚ್ಚಿ ಕೂತಿದ್ದಾನೆ. ರೈತರಿಗೆ ಪ್ರೋತ್ಸಾಹ ಕೊಡಬೇಕಾದ್ರೆ ಸರ್ಕಾರ ರೈತರ ಪರವಾಗಿ ಇರಬೇಕಂತಕ್ಕಂಥದ್ದು. ಯಾಕಂದ್ರೆ ದೇಶದಲ್ಲಿ ನಾವು ರೈತರಿಗೆ ನಮ್ಮ ಜೀವನದ ಬೆನ್ನೆಲುಬು ಅಂತೀವಿ, ರೈತರ ಬೆನ್ನೆಲುಬು ಅಂತೀವಿ. ಆದರೆ ಬೆನ್ನು ಮುರಿತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು. ಬೆನ್ನನ್ನು ಮುರಿಲಾರ್ದಂಗೆ ನೋಡಬೇಕಾದ್ರೆ ರೈತರಿಗೆ ಪ್ರೋತ್ಸಾಹ ಕೊಡಬೇಕು, ಪರಿಹಾರ ಕೊಡಬೇಕು, ರೈತರ ಜೊತೆಗಿರಬೇಕು ಸರ್ಕಾರ. ಯಾಕೆ ಇವತ್ತಿನ ದಿನ ರೈತರಿಗೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರಿಗೆ 25 ಲಕ್ಷ ಪರಿಹಾರ ಧನ ಕೊಡಬೇಕು. ರೈತರ ಹೋರಾಟಕ್ಕೆ ತಾವು ಬೆಂಬಲ ಕೊಡಬೇಕು. ಅವರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದರೆ 17ನೇ ತಾರೀಕಿಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ, ಅವತ್ತಿನ ದಿವಸ ನಾವು ಸಹಿತ ರೈತ ಸಂಘಟನೆಯೊಂದಿಗೆ ಜನವಾದಿ ಮಹಿಳಾ ಸಂಘಟನೆಯು ಸಹಿತ ಕೈ ಜೋಡಿಸಿ ಅವರೊಂದಿಗೆ ನಾವು ಪ್ರತಿಭಟನೆಗೆ ನಿಲ್ತೀವಿ. ರೈತರಿಗೆ ನ್ಯಾಯ ಸಿಗುವವರೆಗೆ ಅವ್ರ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷರು ಪದ್ಮಿನಿ ಕಿರಣಿ. ಆದರೆ ಇವತ್ತು ರೈತನ ಪರಿಸ್ಥಿತಿಗೆ ನಾವು ಯಾರೂ ಕಿವಿಗೆ ಕೊಡ್ತಾ ಇಲ್ಲ. ಮಳೆ ಅತಿವೃಷ್ಟಿಯಿಂದಾಗಿ ಮಳೆ ಬಂದು ಬೆಳೆಗಳೆಲ್ಲ ಏನಾಗ್ಯಾವ, ಹಾಳಾಗ್ಯಾವ. ಹೊಲಗದ್ದೆಗಳಲ್ಲಿ ನೀರು ನಿಂತು ಬೆಳೆದಂಥ ಬೆಳೆಗಳು ಕೊಳೆತು ಒಣಗಿ ಹೋಗ್ಲಿಕ್ಕತ್ತವ. ಆದ್ರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗ್ಯಾವಲ್ಲ, ಹಾಳಾಗಿದ್ದ ಬೆಳೆಗಳನ್ನೇ ಸರ್ಕಾರ ಏನು ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಇಂತಿಷ್ಟು ಪರಿಹಾರ ಅಂತ ಒದಗಿಸ್ಬೇಕು. ಪ್ರತಿಯೊಂದು ಎಕರೆಗೆ ತಲಾ 25,000 ಕನಿಷ್ಠ ಪರಿಹಾರ ಕೊಡಲೇಬೇಕು ಅಂಥೇಳಿ ಜಿಲ್ಲಾ ಸಮಿತಿ ಕಲಬುರಗಿ ಒತ್ತಾಯ ಮಾಡ್ತದೆ. ದಿನೇ ರೈತರ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ಲಿಕ್ಕತ್ತವ. ಯಾಕಂದ್ರೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಗಳಂತೂ ಸಿಗ್ತಾ ಇಲ್ಲ. ಬೆಳೆದ ಬೆಳೆಗಳು ಇನ್ನೂ ಕೊಳತೆ ಹೋಗ್ಲಿಕ್ಕತ್ತವ. ಹಾಗಾಗಿ ರೈತ ಏನು ಮಾಡ್ಲಿಕ್ಕತ್ತಾನೆ, ಎದೆ ಹೊಡ್ಕೊಂಡ್ಬಿಟ್ಟಾನೆ. ಯಾಕಂದ್ರೆ ಸಾಲ ಮಾಡಿ ಬೆಳೆಗೆ ಗೊಬ್ಬರ ಕೀಟನಾಶಕಗಳನ್ನು ಹಾಕಿರ್ತಾನೆ. ಮುಂದೆ ಸಾಲ ಕೊಡಬೇಕು ಅಂದ್ರೆ ಆ ಬೆಳೆಗೆ ಏನು ಮಾಡಬೇಕು, ಬೆಲೆ ಸಿಗಬೇಕು. ಬೆಲೆನೂ ಇಲ್ಲ, ಬೆಳೆನೂ ಇಲ್ಲ. ಹಾಗಾಗಿ ರೈತ ಏನು ಮಾಡ್ಲಿಕ್ಕತ್ತಾನ, ಆತ್ಮಹತ್ಯೆ ಮಾಡ್ಕೊಳಗತ್ತಾನ. ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು. ರೈತನ ಆತ್ಮಹತ್ಯೆಗೆ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಈ ವಿಶೇಷ ಪ್ಯಾಕೇಜ್ ಕೂಡ ಕಲಬುರಗಿ ಜಿಲ್ಲೆಗೆ ಘೋಷಣೆ ಮಾಡಬೇಕು. ನಾವು ಕೆಲವೊಂದು ಕಡೆ ಭೇಟಿ ನೀಡಿದಾಗ ಪರಿಸ್ಥಿತಿಗಳು ಹಿಂಗಾಗ್ಯಾವ. ಹೊಲ ಗದ್ದೆಗಳು, ತೊಗರಿ ಬೆಳೆಗಳು ಈ ರೀತಿಯಾಗಿ ಆಗಿ ನಿಂತವ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೆಪ್ಟೆಂಬರ್ 17ನೇ ತಾರೀಕು ದಿನ ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ಆವತ್ತಿನ ದಿನ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೂ ಕೂಡ ತರ್ತೀವಿ.
ಮುಂದೆ ಹಿಂಗಾರು ಬೆಳೆ ಏನು ಬೆಳಿತಾನಲ್ಲ ಮುಂದೆ ರೈತ ಆ ಹಿಂಗಾರು ಬೆಳೆಗೆ ಕೂಡ ಸರ್ಕಾರ ಉಚಿತ ಬೀಜಗಳು, ಗೊಬ್ಬರಗಳು, ಕ್ರಿಮಿನಾಶಕಗಳು ಕೊಡಬೇಕು ಅಂತ ಮತ್ತು ಅತಿವೃಷ್ಟಿಯಿಂದಾಗಿ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ಏನಾಗ್ಯಾವ ಮನೆಗಳು ಕೂಡ ಕುಸಿದು ಬಿದ್ದಾವೆ. ಕೆಲವೊಬ್ರು ಅಲ್ಲಿ ಮನೆಗಳದಾಗೆ ಸತ್ತೂ ಕೂಡ ಹೋಗಿದ್ದಾರೆ. ಅವರಿಗೂ ಕೂಡ ಸರ್ಕಾರ ಪರಿಹಾರ ಒದಗಿಸಬೇಕು. ಶಾಲಾ ಕಾಲೇಜು, ಅಂಗನವಾಡಿ ಕೇಂದ್ರಗಳು, ಶಿಥಿಲಾವಸ್ಥೆಗಳಲ್ಲಿ ಇರುವಂಥ ಕೇಂದ್ರಗಳಿಗೂ ಕೂಡ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈ ಮೂಲಕ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿ ಒತ್ತಾಯಿಸುತ್ತದೆ. ಶಾಂತಾ ಸರಡಿ, ಜಿಲ್ಲಾ ಕಾರ್ಯದರ್ಶಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ.